ಕೃಷ್ಣಾ ಮೇಲ್ದಂಡೆ ಯೋಜನೆಯ ಎಲ್ಲ ಸಂತ್ರಸ್ತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು 2026-27ನೇ ಸಾಲಿನ ಆಯವ್ಯಯ ಎಲ್ಲರೂ ನೋಡಿದ್ದೀವಿ. ಈ ಆಯವ್ಯಯದಲ್ಲಿ ನಮಗೊಂದು ಏನು ನಿರೀಕ್ಷೆ ಇತ್ತು, ನಾವು 2024 ಡಿಸೆಂಬರ್ನಾಗ ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಒಂದು ಭರವಸೆ ಕೊಟ್ಟಿದ್ದರು, ನಿಮಗೆ ನ್ಯಾಯ ಕೊಡ್ತೀವಿ ಅಂಥೇಳಿ. ಅದೇ ಪ್ರಕಾರ 2025 ಆಗಸ್ಟ್ನಿಂದ ಸೆಪ್ಟೆಂಬರ್ವರೆಗೆ ಸರಣಿ ಸಭೆ ಮಾಡಿ ಸೆಪ್ಟೆಂಬರ್ 10ನೇ ತಾರೀಕು ಮುಳುಗಡೆ ಆಗುವಂಥ ಜಮೀನುಗಳಿಗೆ ಪ್ರಥಮ ಪ್ರಾಶಸ್ತ್ಯದೊಂದಿಗೆ ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ, ಒಣಬೇಸಾಯ ಭೂಮಿಗೆ ಎಕರೆಗೆ 30 ಲಕ್ಷ ಕೊಡ್ತೀವಿ. ಕಾಲುವೆಗಾಗಿ ಹೋದಂಥ ಜಮೀನಿಗೆ ಎಕರೆಗೆ 30 ಲಕ್ಷ, ನೀರಾವರಿಗೆ ಒಣಬೇಸಾಯ ಜಮೀನಿಗೆ 25 ಲಕ್ಷ ಕೊಡ್ತೀವಿ ಅಂಥೇಳಿ ಸಂತ್ರಸ್ತರ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ನಮ್ಮನ್ನು ಒಪ್ಪಿಸಿದ್ರು. ಅದೇ ಪ್ರಕಾರ ಅಕ್ಟೋಬರ್ 9ನೇ ತಾರೀಕು ಒಂದು ಆರ್ಡ್ರ್ ಮಾಡಿದರು. ಆರ್ಡ್ರ್ನಲ್ಲಿ ಈ ದರ ಎಲ್ಲ ಕಾಣಿಸಿ ಕೊನೆಗೆ ಏನಂದ್ರೆ ಅವರು, ನಾವು ಪ್ರತಿ ವರ್ಷ 18,000 ಕೋಟಿ ರೂಪಾಯಿ ಇಡ್ತೀವಿ, 4 ವರ್ಷಕ್ಕೆ 75,000 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಯೋಜನೆಯನ್ನು ಮುಗಿಸಲು ಬದ್ಧರದೀವಿ ಅಂಥೇಳಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲೇ ಹೇಳಿದ ಪ್ರಕಾರ ನಾವು ಸಂತ್ರಸ್ತರು ಎಲ್ಲರೂ ಒಂದು ಭರವಸೆ ಇಟ್ಕೊಂಡು ನಮಗೆ ಮುಳುಗಡೆ ಸಂತ್ರಸ್ತರಿಗೆ ಇದು 1965ರಿಂದ ನಡೆದಂಥದ್ದು ಒಂದು ಈ ಬಹುಕಾಲದ ಸಮಸ್ಯೆ ಈಗಾದರೂ ಬಗೆಹರಿತೈತೆ ಅನ್ನೋ ಉದ್ದೇಶಕ್ಕಾಗಿ ನಾವು ಒಂದು ಸಮಾಧಾನ ಪಟ್ಕೊಂಡ್ವಿ. ಆದರೆ ಇವತ್ತು ಬಜೆಟ್ನಾಗ ಏನಾಗಿತ್ತಪ್ಪ ಅಂದ್ರೆ, ಇವತ್ತು ಬೆಳಿಗ್ಗೆ 10:10ವರೆಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದಾಗ ಜಲಸಂಪನ್ಮೂಲ ಇಲಾಖೆಗೆ 22,436 ಕೋಟಿ ರೂಪಾಯಿ ಇಟ್ಟರು. ಪೂರಾ ಇಡೀ ಇಲಾಖೆ ಕೂಡೇ ಇದೆ. ಇದರೊಳಗೆ ಕಾವೇರಿ ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ತುಂಗಭದ್ರಾ ನೀರಾವರಿ, ಮಾದಾಯಿ ನದಿ ತಿರುವು, ಕೃಷ್ಣಾ ಭಾಗ್ಯಜಲ ನಿಗಮ, ಒಟ್ಟು ಕರ್ನಾಟಕದಾಗ ಎಷ್ಟು ಇರಿಗೇಷನ್ ಡಿಪಾರ್ಟ್ಮೆಂಟ್ ಯೋಜನೆ ಬರ್ತಾವಲ್ಲ ಎಲ್ಲನೂ ಸೇರಿ ಇಷ್ಟಿಟ್ಟಾರ. ಯಾಕಂದ್ರೆ ಹೋದ ವರ್ಷ 22,181 ಕೋಟಿ ರೂಪಾಯಿ ಇಟ್ಟಿದ್ರು. ಒಟ್ಟು 255 ಕೋಟಿ ರೂಪಾಯಿ ಹೆಚ್ಚಿಟ್ಟಾರ. ಪರಿಹಾರ ಕೊಡಬೇಕಾಕತ್ತೇನು ಅವರೇನು ಹೆಚ್ಚಿಗೆ ಇಟ್ಟಿಲ್ಲ. 18,000 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನೋದು ಮಾತು ಅದು ಉಳಿಸ್ಕೊಂಡಿಲ್ಲ. ಯಾಕಂದ್ರೆ ಇದರ ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೂ ಒಂದು 5,000-6,000 ಕೋಟಿ ರೂಪಾಯಿ ಬರ್ತಿರಬೇಕು. ಅದರಲ್ಲಿ ಸಂಬಳ, ಸಾರಿಗೆ, ಅವ್ರ ರಿಪೇರಿ, ಆಮೇಲೆ ದುರಸ್ತಿ, ಕೆನಾಲ ದುರಸ್ತಿ ಅವೆಲ್ಲಕ್ಕೆ ಹೋಗಿ ಭೂ ಸ್ವಾಧೀನಕ್ಕಂತ ಏನು ಭಾಳ ಉಳಿಯಂಗಿಲ್ಲ. ಈಗ ಲೆವನೋನ್ ಆದಮೇಲೆ ಮುಂದಿನ ಹಂತದಾಗ 29,568 ಎಕರೆ ಐತಿ. ಇದಕ್ಕೆ ಅಂದಾಜು ನಿಮಗೊಂದು 12,000 ಕೋಟಿ ಬೇಕಾಗಿತ್ತು. ಹೇಳಿದಂಥ ಮಾತಿಗೆ ಬದ್ಧತೆ ಇಟ್ಟು ಹಣ ನಿಗದಿ ಮಾಡಿಲ್ಲ. ನಮಗೆಲ್ಲ ಸಂತ್ರಸ್ತರಿಗೆ ಭಾಳ ನಿರಾಸೆ ಹಾಗೂ ನೋವಾಗೈತಿ. ಈ ಸಂದರ್ಭದಾಗ ನಾನು ನಮ್ಮೆಲ್ಲ ಸಂತ್ರಸ್ತ ಬಾಂಧವರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಭೂ ಸ್ವಾಧೀನದ ಅಧಿಸೂಚನೆ ಆಗಿ 4 ವರ್ಷ ಆಯ್ತು. ನಮ್ಗೆ ಯಾವುದೇ ರೀತಿ ಸಾಲಾಗಲಿ, ಹಸ್ತಾಂತರ ಆಗಲಿ, ಮಾರಾಟ ಆಗಲಿ, ವಿಭಜನೆ ಆಗಲಿ ಯಾವುೂ ಆಗ್ತಾಯಿಲ್ಲ. ದಯವಿಟ್ಟು ನೀವು ಸ್ವಾಧೀನಪಡಿಸ್ಕೊಳ್ಳಿಲ್ಲ ಅಂದ್ರೆ, ಈ ಹಸ್ತಾಂತರ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ನೋಟಿಸನ್ನು ರದ್ದು ಮಾಡಿರಿ, ನಮ್ಮ ಪಾಡಿಗೆ ನಮ್ಗೆ ಬಿಡ್ರಿ. ಇದು ಒಂದು. ಎರಡನೇದು, ಕಾಲುವೆದವ್ರಿಗೆ ಹೇಳ್ತೀನಿ, ಇನ್ಯಾರೋ ನಿಮ್ಮಲ್ಲಿ ಯಾವುದೇ ರೈತರಿಗೆ ನಿಮ್ಮಲ್ಲಿ ಯಾರೋ ಕಾಂಟ್ರಾಕ್ಟರ್ ಆಗಲಿ ಅಧಿಕಾರಿಗಳು ಬಂದು ಇಲ್ಲಿ ಕಾಲುವೆ ಹೋಗ್ತೈತಿ, ನಿಮಗೆ ನೋಟಿಸ್ ಕೊಡ್ತೀವಿ,
ಸರ್ಕಾರದಿಂದ ನೋಟಿಸ್ ಬರ್ತೈತಿ, ಕೆಲಸ ಮಾಡ್ತೀವತ್ತು ಬಂದ್ರೆ ಒಟ್ಟು ಒಳಗೆ ಬಿಡಬೇಡ್ರಿ. ಅವ್ರಿಗೆ ಹೇಳ್ರಿ, ನೀವು ಒಟ್ಟು ಒಳಗೆ ಬರ್ತಕ್ಕದ್ದಲ್ಲ, ಸರ್ಕಾರದಿಂದ ನಮ್ಗೆ ಏನು ನ್ಯಾಯಯುತವಾಗಿ ಬರ್ತಕ್ಕದ್ದೈತಿ ಅದನ್ನು ಕೊಟ್ಟ ಮೇಲೆ ನೀವು ಬರ್ರಿ, ಹಂಗೆ ನೀವು ಬರ್ತಕ್ಕದ್ದಲ್ಲ. ಬೇಕಿದ್ರೆ ನೀವು ಒಂದು ಕೋರ್ಟ್ನಿಂದ ಆದೇಶ ತೊಗೊಂಡು ಬರ್ರಿ, ಇವ್ರು ಒಳಗೆ ಬರ್ತಕ್ಕದ್ದಲ್ಲ ಅಂಥೇಳಿ. ಯಾಕಂದ್ರೆ ಭಾಳ ಜನರಿಗೆ ಅವರು ನಿಮ್ಗೆ ಕೋಟ್ಯಾಂತರ ಪರಿಹಾರ ಬರ್ತೈತೆ ಅನ್ನೋ ಆಸೆ ಹುಟ್ಟಿಸಿ ಕೆನಾಲ್ ಹಾಡಿ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗಿ ಅವ್ರನ್ನ ಭಾಳ ಸಂಕಟಕ್ಕೆ ಹಾಕಿ ಹೋಗ್ಯಾರ. ಆ ಕಾರಣಕ್ಕಾಗಿ ನೀವು ಯಾರ ಬಂದರು ಸರ್ಕಾರದಿಂದ ಏನು ಬರ್ತಕ್ಕದ್ದು ನಾವು ಬಂದ ಮೇಲೆ ಒಳಗೆ ಬರ್ತೈತೆ ಒಂದು ಪ್ರೊಹಿಬಿಷನ್ ಆರ್ಡ್ರ್ ತೊಗೊರಿ ಕೋರ್ಟ್ನಿಂದ. ಆಮೇಲೆ ಕೆಲವೊಂದಿಷ್ಟು ಜನರಿಗೆ ಪರಿಹಾರ ಬಂದಾವು ಕೆನಾಲ್ದು, ಅವ್ರು ಪುಣ್ಯವಂತರು, ಅವ್ರ ಕೇಸ ಅಥವಾ ಅವರು ಪುಣ್ಯ ಮಾಡಿದ್ದಕ್ಕೆ ಅವ್ರ ವಕೀಲರ ಪ್ರಯತ್ನದಿಂದ ಬಂದಾವು. ಅದೇ ರೀತಿ ಎಲ್ಲರಿಗೂ ಆಗ್ಬೇಕತ್ತೇನಿಲ್ಲ. ಈಗ ಏನು ಕೇಸ್ ಪೆಂಡಿಂಗ್ ಉಳ್ದಾವು ಅವು ಹಂಗೆ ಉಳ್ದಂಗೆ ಅದು. ಸರ್ಕಾರ ನಮ್ಮ ಸಂತ್ರಸ್ತರ ಹೋರಾಟ ಆಗಲಿ ಬೆಲೆ ಕೊಟ್ಟು ಏನು ಮಾತು ಕೊಟ್ಟಿತ್ತಲ್ಲ ಆ ಮಾತನ್ನು ಉಳಿಸ್ಕೊಂಡಿಲ್ಲ ಸರ್ಕಾರ. ಇನ್ನು ಹಿಂಗೆ ಮಾಡಿದ ಹೊತ್ನ್ಯಾಗ ನಾವು ಯಾರಿಗೆ ಏನು ಹೇಳೋದೈತಿ? ದಯವಿಟ್ಟು ಈ ಕೃಷ್ಣಾ ಭಾಗ್ಯ ಜಲ ನಿಗಮನೂ ಒಂದು ಆಲ್ಮಟ್ಟಿ ಅಣೆಕಟ್ಟನ್ನು ನಮಗೆಲ್ಲರಿಗೂ ದುಸ್ವಪ್ನ ಕಾಡಕತ್ತಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.